ಎಲ್ರಿಗೂ ನಮಸ್ಕಾರ. ಇದು ಟಾರ್ಗೆಟ್ ವೀಡಿಯೋಸ ಆ್ಯಕ್ಚುಲಿ ನಾನು ಬೇರೆ ಕಡೆ ಇದ್ದೆ, ಹಾಗಾಗಿ ವೀಡಿಯೋ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಹುಡುಗರು PPT ಮಾಡಿ ಕಳಿಸಿದ್ರು. ವೀಡಿಯೋ ಕ್ಲಾರಿಟಿ ಹೇಗೆ ನನಗೆ ಗೊತ್ತಿಲ್ಲ, ಮೊಬೈಲಲ್ಲೇ ಮಾಡ್ತಿರೋ ದೃಷ್ಟಿಯಿಂದ ಐ ಹೋಪ್ ಇದು ಕ್ಲೀನಾಗಿ ಹೇಳ್ತೀನಿ. ಬಟ್ ಅದನ್ನ ಹೇಳಿದ ಕ್ಲಾಸಸ್ ನಾಳೆ ಯಾವ್ಯಾವ ಓದಬೇಕು ಅದು ಕೂಡ ಟಾಪಿಕ್ಸ್ ಹೇಳ್ತೀನಿ. ನಾಳೆ ನಾಡಿದ್ದು ವೀಡಿಯೋ ಮಾಡೋದು ನಾನು ಡೌಟ್ ಇರುತ್ತೆ. ಅಚಾನಕ್ಕು ಮಾಡಿದರೂ ಮಾಡ್ಬೋದು, ಬಟ್ಟು ಪಕ್ಕ ಇಲ್ಲ. ಪಕ್ಕ ಅಂದರೆ ನಾನು ಶನಿವಾರದಿಂದ ನಿಮಗೆ ಗ್ಯಾರಂಟಿ ಮತ್ತು ಕಂಟಿನ್ಯೂಸ್ ಆಗಿ ಡೈಲಿ ಟಾರ್ಗೆಟ್ಸ್ನ ಕೊಡ್ತಾ ಹೋಗ್ತೀನಿ. ಇದು ನಾಳೆ ಜುಲೈ 18, ಓಕೆನಾ. ಇವತ್ತು ಮಂಗಳವಾರ. ಬುಧವಾರದ ಟಾರ್ಗೆಟ್ ಏನೇನೆಂದರೆ ನಾವು GK ಸಬ್ಜೆಕ್ಟಲ್ಲಿ ನೀವು ಎಕ್ಸ್ಟ್ರಾ ಸಿಲೆಬಸ್ಸಲ್ಲಾದಂತಹ ಕರ್ನಾಟಕದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಆಮೇಲೆ ಕರ್ನಾಟಕದಲ್ಲಿ ಪರಿಸರದ ಸಮಸ್ಯೆಗಳು, ಆಮೇಲೆ ಸಮಾಜಶಾಸ್ತ್ರ, ಹಾಗೆ ರೆಗ್ಯುಲರಾಗಿ 20 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು 20 ಪ್ರೀವಿಯಸ್ ಇಯರ್ ಮೆಂಟಲ್ ಅಬಿಲಿಟಿ ಕ್ವಶನ್ಸನ್ನು ನೀವು ಅನಾಲಿಸಿಸ್ ಮಾಡಬೇಕು. ಇದು GKಯಲ್ಲಿ ಆಗಿರುವಂತಹ ಓದಬೇಕಾಗಿರುವಂತಹ ಟಾಪಿಕ್ಸು, ಓಕೆನಾ. ನೆಕ್ಸ್ಟು ಇಂಗ್ಲೀಷಲ್ಲಿ ಬಂತಂದರೆ ನೀವು ಇಂಗ್ಲೀಷಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು, ಆರ್ಟಿಕಲ್ಸು, PQRS, ಓಕೆನಾ. ಇವು 3 ಚಾಪ್ಟರ್ನೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಈ 3 ಚಾಪ್ಟರ್ ಮೇಲೆ ಕೂಡ ಯಾವಾಗಲೂ ಕ್ವಶನ್ ಕೇಳ್ತಾನೆ. PQRS ಈ ಚಾಪ್ಟರ್ ಮೇಲೆ 4 ಕ್ವಶನ್ ಕೂಡ ಕೇಳಿರೋ ಉದಾಹರಣೆಗಳು ಇದ್ದಾವೆ. ಹಾಗಾಗಿ ಇವು 3 ಚಾಪ್ಟರ್ನು ಕೂಡ ಇಂಗ್ಲೀಷಲ್ಲಿ ಕವರ್ ಮಾಡ್ಕೊಳ್ಳಿ ನಾಳೆ. ನೆಕ್ಸ್ಟು ಕನ್ನಡದಲ್ಲಿ ನೀವು ಯಾವ ಚಾಪ್ಟರ್ ಓದಬೇಕಂತಂದರೆ, ಕನ್ನಡದಲ್ಲಿ ಅಲಂಕಾರಗಳು, ನಾಮಪದ ಮತ್ತು ಪುಲ್ಲಿಂಗ, ಶ್ರೀಲಿಂಗ, ನಪುಂಸಕಲಿಂಗ ಅವು ಬರ್ತಾವಲ್ವ, ಅದನ್ನು ಕನ್ನಡದಲ್ಲಿ ನೋಡ್ಕೊಳ್ಳಿ, ಓಕೆ. ಇದು ಲಿಂಗ ವ್ಯವಸ್ಥೆ ಅಲ್ಲ, ಇದು PPT ಮಾಡೋಕೆ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇದು ಬಿಡಿ. ಪುಲ್ಲಿಂಗ, ಶ್ರೀಲಿಂಗ ಅಂತ ಬರ್ತಾವಲ್ವ, ಅದನ್ನೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿದ್ದು ಕನ್ನಡದಲ್ಲಿ, ಓಕೆನಾ. ನೆಕ್ಸ್ಟು ಕಂಪ್ಯೂಟರಲ್ಲಿ ಬಂತಂದರೆ ಕಂಪ್ಯೂಟರ್ ಮೆಮೊರಿ, ಡಾಟಾ ರೆಪ್ರೆಸೆಂಟೇಷನ್ ಆ್ಯಂಡ್ ನಂಬರ್ ಸಿಸ್ಟಮ್, ಈ ಚಾಪ್ಟ್ರು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾಗಿ ಕಂಪ್ಯೂಟರಲ್ಲಿ ಇವೆರಡು ಚಾಪ್ಟರ್ನು ಕೂಡ ನೋಡ್ಕೊಳ್ಳಿ. ಇದು ನಾಳೆ ಅಂದರೆ ಬುಧವಾರದ ಟಾರ್ಗೆಟ್ ಆಗಿರುತ್ತೆ. ಡೇ 2 ಟಾರ್ಗೆಟ್ ಇದು. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ಗೆ 25 ಡೇಸ್ ಇದೆ ಅಲ್ವಾ, ಅದರಲ್ಲಿ ಎರಡನೇ ದಿನದ ಟಾರ್ಗೆಟ್ ಇದು. ಐ ಹೋಪ್ 1ನೇ ದಿನದೆಲ್ಲ ಕವರ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಹಾಗೆ ಅದರಲ್ಲಿ ಎಷ್ಟು ಕವರ್ ಮಾಡಿದ್ದೀರಾ, ನಿಮ್ಗೇನೇನು ಯೂಸಸ್ ಆಯಿತು, ಟಾರ್ಗೆಟು ಎಲ್ಲ ಕ್ಲಿಯರ್ ಮಾಡಿದಿರೋ ಇಲ್ಲೋ ನಿನ್ನೆದು ಅಂತಂದು ಇವತ್ತಿನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾಳೆದು ಇದಿರುತ್ತೆ ಟಾರ್ಗೆಟು, ಬುಧವಾರದ ಟಾರ್ಗೆಟ್ ಇದು. ಇದನ್ನೆಲ್ಲ ಸರಿಯಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ನಾಳೆ ನಾಡಿದ್ದು 1-2 ದಿನ ಸ್ವಲ್ಪ ನಾನು ಬೇರೆ ಕಡೆ ಇದ್ದೀನಿ. ಮಾಡೋದಾದರೆ ಇಷ್ಟೇ, ಈ ವಿಡಿಯೋ ಮಾಡಿ ಹಾಕಿದ್ದೀನಲ್ವ ಇಷ್ಟೇ ಮಾಡ್ತೀನಿ. ಇಲ್ಲಾಂದರೆ ಶನಿವಾರದಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.